ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹಾಸನಾಂಬ ಟೆಂಪಲ್ಗೆ ಬಂದಿದ್ವಿ. ಈ ದೇವಸ್ಥಾನದ್ದು ಸ್ಪೆಷಲ್ ಏನಂತ ಅಂದರೆ, ಇದು ವರ್ಷಕ್ಕೆ ಒಂದ್ಸತಿ ಮಾತ್ರ ಓಪನ್ ಆಗೋದು, ಅದು ದೀಪಾವಳಿ ಟೈಮಲ್ಲಿ ಮಾತ್ರ. ಸೊ ನಾವು ಲಾಸ್ಟ್ 3 days ಅನ್ನೋ ಟೈಮಲ್ಲಿ ಇಲ್ಲಿಗೆ ಹೋಗೋಣ ಅಂತ ಬಂದಿದ್ವಿ. ನಾವು ಕ್ಯೂ ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡೆಸ್ತಿದ್ರು. ಕೇಳಕ್ಕೆ ತುಂಬ ಚೆನ್ನಾಗಿತ್ತು. ಈಗ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ನೀವು ನೋಡ್ಬೋದು ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಲ್ಲಿನ ಪವಾಡ ಏನೆಂದರೆ, ಈ ವರ್ಷದಲ್ಲಿ ಹಚ್ಚಿರುವ ದೀಪ ಮತ್ತು ದೇವರಿಗೆ ಮುಡಿಸುವ ಹೂವು ಮತ್ತು ದೇವರ ಮುಂದೆ ಇಟ್ಟಿರುವ ಪ್ರಸಾದ ಮುಂದಿನ ವರ್ಷದ ತನಕನೂ ಏನೂ ಆಗದೆ, ದೀಪ ಕೂಡ ಆರದೆ ಹಾಗೇ ಇರುತ್ತದೆ. ಹೂವು ಕೂಡ ಬಾಡುವುದಿಲ್ಲ, ಪ್ರಸಾದ ಕೂಡ ಅಳಿಸಿ ಹೋಗುವುದಿಲ್ಲ. ಮತ್ತು ಇಲ್ಲಿ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ವಿ. ಹೂವಿನ ಅಲಂಕಾರದಿಂದ ಎಲ್ಲ ವಿಗ್ರಹಗಳನ್ನು ತಯಾರಿಸಿದ್ರು. ಇಲ್ಲಿ ಲಿಂಗಗಳು, ಪುಟ್ಟ ಪುಟ್ಟ ಲಿಂಗಗಳೆಲ್ಲ ಸ್ಥಾಪಿಸಿದ್ರು. ತುಂಬಾ ರಶ್ ಇತ್ತು, ತುಂಬ ನೂಕಾಟ ಎಲ್ಲ ಇತ್ತು. ಹಾಗಾಗಿ ನಾವು ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆಲ್ಲ ಜನಗಳು ತುಂಬ ನೂಕ್ತಿದ್ರು. ಮತ್ತು ನಾವು ದೇವ್ರದ ದರ್ಶನವನ್ನು ಮಾಡಿದ್ವಿ. ಇಲ್ಲಿ ತುಂಬಾ ಹೂವು ಅಲಂಕಾರಗಳು ಮಾಡ್ತಿದ್ರು. ಓಂ ಅನ್ನೋದಾಗಿರಲಿ, ತುಂಬಾ ಚಂದವಾಗಿತ್ತು ಇದು. ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ತುಂಬ ಅಂಗಡಿಗಳಿತ್ತು, ಪರ್ಚೇಸಿಂಗ್ ಕೂಡ ಮಾಡಿದ್ವಿ. ನಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.